ಚಿನ್ನು ಮುದ್ದು ಬಂಗಾರಿಗಳ, ನಾನು ನಿಮ್ಮೆಲ್ಲರ ಪ್ರೀತಿಯ ವಿನು ಮಾಮ ನಿಮಗೋಸ್ಕರ ಒಂದು ಕಥೆನ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ಆ ಕಥೆನ ಕೇಳಿ ಮಜಾ ಮಾಡಿ ಎಂಜಾಯ್ ಮಾಡಿ. ಹಾಯ್ ವಿನು ಮಾಮ. ಹಾಯ್ ಚಿನ್ನು. ಇವತ್ತು ಯಾವ ಕತೆ ಹೇಳ್ತೀಯ ನಮ್ಗೆ? ಇವತ್ತು ನಾನು ನಿಮ್ಗೆಲ್ಲ ಸಿಂಹ ಮತ್ತೆ ಇಲಿಯ ಕತೆ ಹೇಳ್ತೀನಿ. ಒಂದೂರಲ್ಲಿ ಒಂದು ದೊಡ್ಡ ಕಾಡಿತ್ತು. ಆ ಕಾಡಿನ ಮಧ್ಯ ಒಂದು ದೊಡ್ಡದಾದ ಮರ ಇತ್ತು. ಆ ಮರದ ಬುಡದಲ್ಲಿ ಒಂದು ಇಲಿ ವಾಸ ಮಾಡ್ತಾ ಇತ್ತು. ಆ ಇಲಿ ಪ್ರತಿದಿನ ಹೊರಗಡೆ ಬರೋದು, ಕಿಚ ಪಿಚ ಕಿಚ ಪಿಚ ಕಿಚ ಪಿಚ ಅಂತ ಓಡಾಡ್ತಾ ಅದು ಇದು ಏನ್ ಸಿಗುತ್ತೋ ಅದನ್ನ ತಿನ್ಕೊಂಡು ತನ್ನ ಜೀವನನ ಸಾಗಿಸ್ತಾ ಇತ್ತು. ಹೀಗೆ ಇದ್ದಾಗ ಒಂದು ದಿನ ಏನಾಯ್ತು, ಆ ದಾರಿನಲ್ಲಿ ಸಿಂಹ ನಡ್ಕೊಂಡು ಹೋಗ್ತಾ ಇತ್ತು. ಆ ಸಿಂಹಕ್ಕೆ ಆಯಾಸ ಆಗಿ ಆ ಮರದ ಕೆಳಗಡೆ ಮಲ್ಕೊಂಡು ಚೆನ್ನಾಗಿ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾ ಇತ್ತು. ಈ ರೀತಿ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಆ ಮರದ ಕೆಳಗಡೆ ಒಂದು ಇಲಿ ವಾಸ ಮಾಡ್ತಾ ಇತ್ತು ಅಲ್ವಾ. ಆ ಇಲಿ ದಿನನಿತ್ಯದ ತರ ಇವತ್ತು ಕೂಡ ಹೊರಗಡೆ ಬರೋಣ ಆಟ ಆಡೋಣ ಅಂತ ಹೊರಗಡೆ ಬಂದು ನೋಡುತ್ತೆ. ಸಿಂಹ ಮಲ್ಕೊಂಡು ನಿದ್ದೆ ಮಾಡ್ತಾ ಇದೆ. ಗೊರ್ರ ಗೊರ್ರ ಅಂತ ಗೊರಕೆ ಹೊಡಿತಾ ಇದೆ. ಇದನ್ನ ನೋಡಿದಂತಹ ಇಲಿಗೆ ಏನಾಯ್ತು, ಅದ್ರ ಮೇಲೆ ಹತ್ಕೊಂಡು ಆಟ ಆಡೋಣ ಅಂತ ಖುಷಿಯಾಗಿ ಮೇಲ್ ಹತ್ಕೊಂಡು ಓಡಾಡ್ತಾ ಕುಣಿದಾಡ್ತಾ ನೆಗದಾಡ್ತಾ ಹಾಗೆ ಆಟ ಆಡ್ತಾ ಇತ್ತು. ಇದ್ರಿಂದ ಏನಾಯ್ತು, ಚೆನ್ನಾಗಿ ಗೊರಕೆ ಹೊಡಿತಾ ಇದ್ದ ಆ ಸಿಂಹಕ್ಕೆ ನಿದ್ರೆ ಹಾಳಾಯ್ತು. ಹಾಳಾದ ತಕ್ಷಣ ಏನ್ ಮಾಡ್ತು ಆ ಸಿಂಹ, ಎದ್ಬಿಟ್ಟು ಈ ಇಲಿ ಇತ್ತಲ್ಲ ಅದನ್ನ ಗಬಕ್ ಅಂತ ಹಿಡ್ಕೊಂಡ್ಬಿಡ್ತು. ಹಿಡ್ಕೊಂಡು ಹಾಗೇ ಮುಂದಕ್ಕೆ ತಗೊಂಡ್ಬಂದು ಹಿಂಗ್ ನೋಡಿ, ಏ ಇಲಿರಾಯ, ನೀನ್ ನೋಡಿದ್ರೆ ಚೋಟದ್ದ ಇದ್ದೀಯಾ? ಕಾಡಿನ ರಾಜ ಸಿಂಹ ನಾನು. ನನ್ನ ಮೇಲೆಲ್ಲ ಓಡಾಡ್ಕೊಂಡು ಆಟ ಆಡೋವಷ್ಟು ಧೈರ್ಯನಾ ನಿನಗೆ? ನೋಡು ಈಗ ಏನ್ ಮಾಡ್ತೀನಿ, ಒಂದೇ ಕ್ಷಣದಲ್ಲಿ ನಿನ್ನ ಗಬಕ್ ಅಂತ ನುಂಗಿ ನೀರ್ ಕುಡಿದು ಬಿಡ್ತೀನಿ ಅಂತ ಹೇಳ್ತು. ಆಗ ಈ ಇಲಿಗೆ ತುಂಬಾ ಭಯ ಆಯ್ತು. ಸಿಂಹದ ಕೈನಲ್ಲೇನೆ ಗಡ 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 ಅಂತ ನಡುಗದಕ್ ಸ್ಟಾರ್ಟ್ ಮಾಡ್ತು. ಆಮೇಲೆ ಸಿಂಹರಾಜ ನನ್ನನ್ನು ಏನು ಮಾಡ್ಬೇಡ, ಬಿಟ್ಬಿಡು, ನಂದು ತಪ್ಪಾಯ್ತು, ನನ್ ಜೀವನ ನೀನು ಉಳಿಸಿದ್ರೆ ನಾನು ನಿನ್ಗೆ ಯಾವತ್ತಾದ್ರೂ ಒಂದಿನ ಸಹಾಯ ಮಾಡ್ತೀನಿ ಅಂತ ಕೇಳ್ಕೊಂತು. ನೀನ್ ನೋಡಿದ್ರೆ ಚೋಟುದ್ದ ಇದ್ದೀಯಾ, ಇಷ್ಟಿದ್ದೀಯಾ? ನೀನು ಕಾಡಿನ ರಾಜ ಸಿಂಹಕ್ಕೆ ಸಹಾಯ ಮಾಡೋದು ಅಂದ್ರೆ ಏನು? ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕೋಸ್ಕರ ಏನ್ ಬೇಕಾದ್ರೂ ಹೇಳ್ಬೋದಾ ನೀನು ಅಂತ ಕೇಳ್ತು. ಆಗ ಇಲಿರಾಯ ಹೇಳ್ತು, ಇಲ್ಲ ಸಿಂಹರಾಜ, ಖಂಡಿತವಾಗ್ಲೂ ನಿನ್ಗೆ ಯಾವತ್ತಾದ್ರೂ ಒಂದಿನ ಕಷ್ಟ ಬಂತು ಅಂದ್ರೆ ನಾನ್ ಬಂದು ನಿನ್ಗೆ ಸಹಾಯ ಮಾಡ್ತೀನಿ, ದಯವಿಟ್ಟು ನನ್ನ ಬಿಟ್ಬಿಡು, ಪ್ಲೀಸ್ ಪ್ಲೀಸ್ ಅಂತ ಕೇಳ್ಕೊಂತು. ಆಗ ಈ ಸಿಂಹಕ್ಕೆ ಕರುಣೆ ಬಂದು, ಸರಿ, ಚೋಟುದ್ದ ಇದ್ದೀಯಾ, ಇಷ್ಟೊಂದೆಲ್ಲ ಕೇಳ್ಕೊಂತ ಇದ್ಯಾ, ಹೋಗ್ಲಿ ಅಂತ ಬಿಟ್ಬಿಡ್ತೀನಿ, ಬದುಕೊಂಡು ಹೋಗ ಅಂತ ಬಿಟ್ಬಿಡ್ತು. ಸದ್ಯ ಸಿಕ್ಕಿದ್ದೆ ಚಾನ್ಸು, ನನ್ ಜೀವ ಉಳ್ಕೊಂತು ಅಂತ ಆ ಇಲಿ ಅಂತ ಹಂಗೆ ತನ್ನ ಗೂಡ್ಗೆ ಓಡಕ್ ಸೇರ್ಕೊಂತು. ಮತ್ತೆ ಈ ಸಿಂಹ ಏನ್ ಮಾಡ್ತು, ಮಾಲ್ಕೊಂಡು ಗೊರಕೆ ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತು. ಗೊರ್ರ ಅಂತ ಗೊರಕೆ ಹೊಡಿತಾ ಇತ್ತು. ಈ ಸಮಯಕ್ಕೆ ಆ ದಾರಿನಲ್ಲಿ ಬರ್ತಾ ಇದ್ದಂತಹ ಒಬ್ಬ ಬೇಟೆಗಾರ ಏನ್ ಮಾಡ್ದ, ಈ ಸಿಂಹನ ನೋಡ್ದ. ಸಿಂಹ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಾ ಇದೆ, ಹೇಗಾದ್ರೂ ಮಾಡಿ ಈ ಸಿಂಹನ ಹಿಡ್ಕೊಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡ್ದ, ತನ್ನ ಬಲೆನ ತೆಗೆದು ಸಿಂಹದ ಮೇಲೆ ಬೀಸ್ದ. ಆ ಸಿಂಹ ಏನ್ ಮಾಡ್ತು, ಆ ಬಲೆನಲ್ಲಿ ಸಿಕ್ಕಾಕೊಂತು. ಹೊರಗಡೆ ಬರೋದಕ್ಕೆ ಆಗ್ದೇನೆ ಒದ್ದಾಡ್ತಾ ಇತ್ತು. ಈ ಸಮಯದಲ್ಲಿ ಆ ಬೇಟೆಗಾರ ಏನ್ ಮಾಡ್ದ, ತನ್ನ ಸಲಕರಣೆಗಳು ಅದನ್ನೆಲ್ಲ ತಗೊಂಡ್ಬಂದು ಹಗ್ಗ ಭರ್ಜಿ ಈಟಿ ಇದನ್ನೆಲ್ಲ ತಗೊಂಡ್ಬಂದು ಆ ಸಿಂಹನ ಹಿಡ್ಕೊಂಡು ಹೋಗಿ ಏನಾದ್ರೂ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಅದನ್ನೆಲ್ಲ ತರೋದಕ್ಕೆ ಅಂತ ಅಲ್ಲಿಂದ ಹೋದ. ಅಲ್ಲಿಂದ ಹೋದ ತಕ್ಷಣ ಏನಾಯ್ತು, ಈ ಸಿಂಹಕ್ಕೆ ಭಯ ಸ್ಟಾರ್ಟ್ ಆಯ್ತು. ಅಯ್ಯಯ್ಯೋ, ಈ ಬೇಟೆಗಾರ ನನ್ನನ್ನ ಬಲೆನಲ್ಲಿ ಸಿಕ್ಕಿಸ್ಬಿಟ್ಟಿದ್ದಾನೆ, ಇಲ್ಲಿಂದ ಹೊರಗಡೆ ಬರೋದು ಹೇಗೆ ಅಂತ ಗೊತ್ತಾಗ್ತಲ್ಲ, ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಬೇಕಲ್ಲ ಅಂತ ಅನ್ಕೊಂಡು ಯೋಚನೆ ಮಾಡ್ತಿದ್ದಾಗ
ಇಲಿರಾಯನ ನೆನಪಾಯ್ತು. ಇಲಿರಾಯ ಪ್ರಾಮಿಸ್ ಮಾಡಿದ್ದ ಅಲ್ವಾ, ಅದೇ ರೀತಿ ಅವನು ನನ್ನನ್ನ ಕಾಪಾಡ್ಬೋದು ಅಂತ ಅನ್ಕೊಂಡು ಇಲಿರಾಯ ಹೇಗಾದ್ರೂ ಮಾಡಿ ನನ್ನನ್ನ ಈ ಬಲೆಯಿಂದ ಬಿಡಿಸು ಅಂತ ಅಂದ್ಬಿಟ್ಟು ಕೇಳ್ಕೊಂತು. ಆಗ ಗೂಡಲ್ಲಿ ಇದ್ದಂತಹ ಇಲಿರಾಯ ಹೊರಗಡೆ ಬಂದ್ಬಿಟ್ಟು ನೋಡ್ತಾನೆ, ಸಿಂಹರಾಜ ಬಲೆನಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾನೆ. ಸೊ ಈಗೇನಾದ್ರೂ ಮಾಡಿ ಸಿಂಹರಾಜನ ಕಾಪಾಡ್ಬೇಕು ಅಂತ ಅಂದ್ಬಿಟ್ಟು ಬಂದು, ಸಿಂಹರಾಜ ನೀನೇನು ಯೋಚನೆ ಮಾಡ್ಬೇಡ, ನನ್ನ ಜೀವನ ನೀನು ಉಳಿಸಿದೀಯಾ, ನನ್ನನ್ನ ಕಾಪಾಡಿದೀಯಾ, ಹಾಗಾಗಿ ನಾನು ನಿನಗೆ ಸಹಾಯ ಮಾಡ್ತೀನಿ, ನಿನ್ನ ಜೀವನ ಉಳಿಸ್ತೀನಿ, ಹೇಗಾದ್ರೂ ಮಾಡಿ ನಿನ್ನನ್ನ ಕಾಪಾಡ್ತೀನಿ ಅಂತ ಹೇಳ್ಬಿಟ್ಟು ತನ್ನ ಶಾರ್ಪ್ ಆಗಿರೋ ಹಲ್ಲಿದ್ದ ಆ ಬಲೆನ ಕಚಕಚ 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 ಅಂತ ಒಂದ್ ಕಡೆಯಿಂದ ಕಚ್ಕೊಂಡ್ ಇಡೀ ಬಲೆನ ಕಚ್ಚಿ ಪೀಸ್ ಮಾಡಾಕ್ಬಿಡ್ತು. ಅದು ಪೀಸ್ ಮಾಡ್ತಾ ಇದ್ದಂಗೆ ಸಿಂಹಕ್ಕೆ ತುಂಬಾ ಖುಷಿ ಆಗೋಯ್ತು. ಆಹಾಹಾ, ನಾನು ಬಿಡುಗಡೆ ಆಗ್ಬಿಟ್ಟೆ, ಈ ಬಲೆಯಿಂದ ತಪ್ಪಿಸ್ಕೊಂಡ್ಬಿಟ್ಟೆ ಅಂತ ಅಂದ್ಬಿಟ್ಟು ಟಕ್ ಅಂತ ಆಚೆ ಬಂದ್ಬಿಟ್ಟು ಇಲಿರಾಯನ್ನ ಹಿಡ್ಕೊಂಡು ಹೇಳ್ತು, ಗೆಳೆಯ ನೀನ್ ನೋಡಿದ್ರೆ ಚೋಟುದ್ದ ಇದ್ದೀಯ ಅಂತ ನಾನ್ ನಿನಗೆ ಅವಮಾನ ಮಾಡಿದೆ, ಆದ್ರೆ ಇವತ್ತು ನೀನೇ ನನ್ನ ಜೀವನ ಕಾಪಾಡಿದೀಯಾ, ಈ ಬಲೆನೆಲ್ಲ ಕಚ್ಚಿ ಕಚಕಚ ಅಂತ ಪೀಸ್ ಮಾಡಿ ಬಿಸಾಕ್ಬಿಟ್ಟಿದೀಯಾ, ಇದ್ರಿಂದ ನನ್ನ ಜೀವ ಉಳಿದಿದೆ, ನಿನ್ನ ಸಹಾಯಕ್ಕೆ ನನ್ನ ಧನ್ಯವಾದಗಳು, ಇನ್ಮೇಲೆ ನಾವಿಬ್ರು ಫ್ರೆಂಡ್ಸ್ ಅಂತ ಅಂದ್ಬಿಟ್ಟು ಥ್ಯಾಂಕ್ಸ್ ಕೊಡುತ್ತೆ. ಆಗ ಇಲಿರಾಯನು ಥ್ಯಾಂಕ್ಸ್ ಅಂತ ಕೊಡುತ್ತೆ, ಇಬ್ರು ಸೇರ್ಕೊಂಡು ಫ್ರೆಂಡ್ಸ್ ಆಗ್ತಾರೆ. ಇದ್ರಿಂದ ಏನ್ ಗೊತ್ತಾಗುತ್ತೆ, ನಾವು ಯಾರಿಗಾದ್ರೂ ಸಮಯದಲ್ಲಿ ಸಹಾಯ ಮಾಡಿದ್ವಿ, ಒಳ್ಳೇದ್ ಮಾಡಿದ್ವಿ ಅಂತಂದ್ರೆ ನಮ್ಮ ಕಷ್ಟ ಕಾಲಕ್ಕೂ ಕೂಡ ಯಾರಾದ್ರೂ ನಮ್ಮ ಸಹಾಯ ಮಾಡ್ತಾರೆ. ನಾವು ಯಾವತ್ತೂ ಯಾರ ಸಾಮರ್ಥ್ಯವನ್ನು, ಅವರ ರೂಪ, ದೇಹ, ಎತ್ತರ, ಈ ರೀತಿಯಾದಂತಹ ಲಕ್ಷಣಗಳನ್ನ ಇಟ್ಕೊಂಡು ಅಳತೆ ಮಾಡಬಾರ್ದು. ಯಾರು ಯಾವ ಸಮಯದಲ್ಲಿ ಯಾರಿಗೆ ಬೇಕಾದ್ರೂ ಸಹಾಯ ಮಾಡಬಹುದು, ಅವರ ಸಾಮರ್ಥ್ಯ ಬೇರೆನೆ ಆಗಿರುತ್ತೆ ಅನ್ನೋದನ್ನ ಇದರಿಂದ ತಿಳ್ಕೊಬಹುದು. ಈ ಕಥೆ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಮತ್ತೆ ಕೇಳಿ. ನಿಮ್ಮ ವಿನುಮಾಮ ಮತ್ತೊಂದು ಕಥೆ ಜೊತೆಗೆ ಮತ್ತೆ ಬರ್ತೀನಿ, ನಿಮ್ಗೆಲ್ಲ ಖುಷಿ ಕೊಡ್ತೀನಿ. ಅಲ್ಲಿವರೆಗೂ ಎಂಜಾಯ್ ಮಾಡಿ. ಬಾಯ್.